ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದಾಂಪತ್ಯ ಜಗಳಕ್ಕೆ ಮಾತುಕತೆಯ ಮದ್ದು. ಮಾತುಕತೆಯಿಂದ ದಾಂಪತ್ಯದ ಜಗಳವನ್ನು ಸುಲಭವಾಗಿ ಶಮನ ಮಾಡಬಹುದು. ಪ್ರತಿಯೊಬ್ಬರ ಮನೆಯ ದೊಸೆಯು ತೂತು ಎನ್ನುವಂತೆ ದಾಂಪತ್ಯಗಳಲ್ಲಿ ಜಗಳಗಳಾಗುವುದು ಸಹಜನೇ. ಇಂತಹ ಸಮಯದಲ್ಲಿ ಆ ಜಗಳವು ಯಾವ ಹಂತಕ್ಕೆ ತಲುಪುವುದು ಹಾಗೂ ಸಂಗಾತಿಗಳಿಬ್ಬರು ಅದನ್ನು ಯಾವ ರೀತಿಯಿಂದ ನಿಭಾಯಿಸಿಕೊಂಡು ಹೋಗುವವರು ಎನ್ನುವ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ. ಹೀಗಾಗಿ ಪ್ರತಿಯೊಬ್ಬರೂ ಜಗಳವಾಡಿದ ಬಳಿಕ ಮತ್ತೆ ಒಂದಾಗುವವರು. ಆದರೆ ಕೆಲವರಿ ದಾಂಪತ್ಯವು ಜಗಳದ ಬಳಿಕ ಮುರಿದು ಬೀಳುವುದು. ಆದರೆ ಇಂತಹ ಘಟನೆಗಳು ನಡೆಯದೇ ಇದ್ದರೆ ಒಳ್ಳೆಯದು. ಜಗಳವಾದ ಬಳಿಕ ಏನು ಸರಿಪಡಿಸಬೇಕು? ಏನಾದರೊಂದು ವಿಚಾರಕ್ಕೆ ಜಗಳವು ನಡೆಯುತ್ತದೆ. ಕೆಲವು ಸಲ ಹೊರಗಡೆ ಸುತ್ತಾಡಲು ಹೋಗುವ ವಿಚಾರ, ವಾರಾಂತ್ಯದಲ್ಲಿ ಕಾರ್ಯಕ್ರಮಗಳ ವಿಚಾರ ಇತ್ಯಾದಿಗಳನ್ನು. ಅದರಲ್ಲೂ ಆಧುನಿಕ ಯುಗದಲ್ಲಿ ದಾಂಪತ್ಯವು ತುಂಬ ಬ್ಯುಸಿಯಾಗಿರುವ ಕಾರಣದಿಂದ ಅವರು ವಾರಾಂತ್ಯದಲ್ಲಿ ತುಂಬ ಶಾಂತವಾಗಿ ಸಮಯ ಕಳೆಯಲು ಬಯಸುವವರು. ಜಗಳವು ಇದ್ದೇ ಇದೆ. ಪ್ರತಿಯೊಂದು ದಾಂಪತ್ಯದಲ್ಲೂ ಜಗಳವು ಇದ್ದೇ ಇದೆ. ಕೆಲವರು ಜಗಳವನ್ನು ಮರೆತು ಮುಂದೆ ಸಾಗುವವರು. ಇದನ್ನು ಸರಿಪಡಿಸಿಕೊಂಡು ಮುಂದೆ ಸಾಗುವುದು ಅತಿ ಅಗತ್ಯ. ದಾಂಪತ್ಯವು ಜಗಳವಾಡುವುದು ಇದ್ದೇ ಇದೆ, ಆದರೆ ಇದನ್ನು ಸರಿಪಡಿಸುವ ಅತಿ ಅಗತ್ಯ. ಇದರಿಂದ ದಾಂಪತ್ಯವು ಇನ್ನಷ್ಟು ಬಲಗೊಳ್ಳುವುದು. ಸಂಗಾತಿ ಮೊದಲು ಕ್ಷಮೆ ಕೇಳಲಿ. ಹೆಚ್ಚಾಗಿ ದಾಂಪತ್ಯದಲ್ಲಿ ಅಹಂ ಎನ್ನುವುದು ಮಧ್ಯೆ ಬರುವುದು. ಜಗಳವಾದ ಬಳಿಕ ಸಂಗಾತಿಯು ತನ್ನಲ್ಲಿ ಕ್ಷಮೆ ಕೇಳಲಿ ಎಂದು ಇಬ್ಬರು ಕೂಡ ಹಠ ಹಿಡಿದುಕೊಂಡು ಕುಳಿತುಕೊಳ್ಳುವರು. ಸಂಗಾತಿಯು ಮೊದಲಿಗೆ ಕ್ಷಮೆ ಕೇಳಬೇಕು ಎಂದು ನೀವು ಹಠ ಹಿಡಿದರೆ ಅದರಿಂದ ತೊಂದರೆ ಜಾಸ್ತಿ. ಹೀಗಾಗಿ ಮೊದಲಿಗೆ ನೀವಾಗಿಯೇ ಕ್ಷಮೆ ಕೇಳಿ. ನನಗೇನು ಹೇಳಬೇಕು ಗೊತ್ತಾಗುವುದು. ಕೆಲವರಿಗೆ ಸಂಗಾತಿಯ ಜೊತೆಗೆ ಜಗಳವಾಡಿದ ಬಳಿಕ ಮೊದಲಿಗೆ ಕ್ಷಮೆ ಕೇಳಲು ಏನು ಹೇಳಬೇಕು ಎನ್ನುವುದರ ತಿಳಿಯದು. ಇಂತಹ ಸಮಯದಲ್ಲಿ ತುಂಬ ಶಾಂತವಾಗಿದ್ದುಕೊಂಡು ಸಂಗಾತಿ ಜೊತೆಗೆ ಮಾತನಾಡಲು ಮುಂದಾಗಿ. ಶಮನಕಾರಿ ಮಾತುಕತೆ. ಜಗಳ ಮತ್ತು ನೋವು ನಿಮ್ಮನ್ನು ಮತ್ತಷ್ಟು ಹತ್ತಿರ ತರಬೇಕಾದರೆ ಆಗ ಶಮನಕಾರಿ ಮಾತುಕತೆಯು ಅತಿ ಅಗತ್ಯ. ಎಲ್ಲರಿಗೂ ಒಂದೇ ರೀತಿಯಿಂದ ಇದನ್ನು ಪಾಲಿಸಲು ಆಗದು. ಆದರೆ ಕೆಲವೊಂದು ಕ್ರಮಗಳನ್ನು ಪಾಲಿಸಿಕೊಂಡು ಹೋದರೆ ಒಳ್ಳೆಯದು. ಅದು ಹೇಗೆ ಬರುವುದು? ಕೆಲವೊಂದು ಸಲ ಸಂಗಾತಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಇರುವುದು. ಹೀಗಾಗಿ ಜಗಳವು ಆರಂಭವಾಗಿ ಬಳಿಕ ದೂಷಣೆ, ಟೀಕೆ ಮತ್ತು ಆರೋಪವು ಬರಬಹುದು. ಇಲ್ಲಿ ಜಗಳದ ವೇಳೆ ಸ್ವರ ಏರಿಸಿ ಮಾತನಾಡಬಹುದು ಮತ್ತು ಇದರಿಂದ ಇಬ್ಬರಿಗೂ ತೊಂದರೆ ಆಗಿರಬಹುದು. ನೀವು ಇಂತಹ ಜಗಳವನ್ನು ಶಮನ ಮಾಡಲು ಬಯಸಿದರೆ ಆಗ ಈ ಕ್ರಮಗಳನ್ನು ಪಾಲಿಸಿ. ತಾಳ್ಮೆಯನ್ನು ತಂದುಕೊಳ್ಳಿ. ಜಗಳವಾಡುವಂತಹ ವೇಳೆ ತಾಳ್ಮೆ ಕಳೆದುಕೊಳ್ಳುವುದು ಸಹಜ. ಆದರೆ ಜಗಳದ ವೇಳೆ ನೀವು ಒಳಗಿನಿಂದಲೇ ತಾಳ್ಮೆ ತಂದುಕೊಂಡು ಜಗಳವಾಡುವುದನ್ನು ನಿಲ್ಲಿಸಬೇಕು. ಪ್ರತಿಯೊಬ್ಬರ ತಾಳ್ಮೆಯ ಮಟ್ಟವು ತುಂಬ ಭಿನ್ನವಾಗಿ ಇರುವುದು. ಹೀಗಾಗಿ ತಾಳ್ಮೆಯಿಂದ ಇರುವುದು ಅತಿ ಅಗತ್ಯ. ಸಂಗಾತಿ ಜೊತೆಗೆ ಪರೀಕ್ಷಿಸಿ. ಒಂದು ಸಲ ನೀವು ತಾಳ್ಮೆಯಿಂದ ಇರಲು ಅಭ್ಯಾಸ ಮಾಡಿಕೊಂಡ ಬಳಿಕ ನೀವು ಅದನ್ನು ಸಂಗಾತಿ ಜೊತೆಗೆ ಜಗಳವಾಡುವ ವೇಳೆ ಪರೀಕ್ಷೆ ಮಾಡಬಹುದು. ನೀವಿಬ್ಬರು ಜಗಳದ ವೇಳೆ ತಾಳ್ಮೆಯ ಮಟ್ಟದಿಂದ ಹೊರಗಡೆ ಇದ್ದರೆ ಆಗ ನೀವು ಶಮನಕ್ಕಾಗಿ ಮಾತನಾಡಿ ಏನು ಪ್ರಯೋಜನವಿಲ್ಲ. ಕೆಲವೊಂದು ಸಲ ಕೋಪದಿಂದ ಶಾಂತರಾಗಲು ಕೆಲವರಿಗೆ 15 ನಿಮಿಷ ಹಾಗೂ ಇನ್ನೂ ಕೆಲವರಿಗೆ 1 ಗಂಟೆ ಬೇಕಾಗುವುದು. ನಿಮ್ಮ ಜವಾಬ್ದಾರಿ ತೆಗೆದುಕೊಳ್ಳಿ. ನೀವು ಹಾಗೆ ಸ್ವಲ್ಪ ಸಮಯ ತೆಗೆದುಕೊಂಡು ಶಾಂತರಾದ ಬಳಿಕ ಹಾಗೆ ನೀವು ಜಗಳದಲ್ಲಿ ನಿಮ್ಮ ಭಾಗವೆಷ್ಟು ಎಂದು ಆಲೋಚನೆ ಮಾಡಿ. ನಿಮ್ಮಿಂದ ಕೂಡ ಏನಾದರೂ ಸಣ್ಣ ತಪ್ಪಾಗಿರಬಹುದು. ಇಂತಹ ಸಂದರ್ಭದಲ್ಲಿ ನೀವು ಶಮನಕಾರಿ ಮಾತುಕತೆಯ ವೇಳೆ ನಿಮ್ಮ ಪ್ರಥಮವನ್ನು ತಿಳಿಯಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.